السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. الصلاة والسلام على أشرف المرسلين. أما بعد. ಆತ್ಮೀಯ ಸ್ನೇಹಿತರೆ, ಪ್ರೀತಿಯ ವೀಕ್ಷಕರೇ, ರೈಟ್ ವೇ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ. ಅಲ್ಲಾಹನ ಸಹಾಯ ಲಭಿಸಿದಾತನಿಗೆ ಸಮಸ್ಯೆಗಳ ಸವಾಲುಗಳ ಬಗ್ಗೆ ಹೆದರಬೇಕಾಗಿಲ್ಲ. ಅಲ್ಲಾಹನ ಅಭಯ ಅವನಿಗಿದೆ. ಅಲ್ಲಾಹನ ಹಾದಿಯಲ್ಲಿ ಹೋಗುವವರ ಬಗ್ಗೆ ಅಲ್ಲಾಹನ ವಾಗ್ದಾನ ಹೀಗಿದೆ: ಸಜ್ಜನರಿಗೆ ನೆರವು ನೀಡುವುದು ನಮ್ಮ ಮೇಲಿನ ಬಾಧ್ಯತೆಯಾಗಿದೆ. ಕುರ್ಆನ್ ಹದೀಸ್ ಅನುಸಾರ ಜೀವಿಸುವಾಗ ಅವರಿಗೆ ಅಲ್ಲಾಹನ ನೆರವು ಲಭಿಸುತ್ತದೆ ಎಂಬುದನ್ನು ವಿಶುದ್ಧ ಕುರ್ಆನ್ ಒತ್ತಿ ಹೇಳಿದೆ. ಆವೇಶದ ಭರದಿಂದಲೋ ಅತಿರೇಕಕ್ಕೆ ಒಳಗಾಗಿಯೋ ಕುರ್ಆನ್ ಹಾದಿಯಿಂದ ಬಿಟ್ಟೋದರೆ ಸಮಸ್ಯೆಯ ಬಾಯಿಯಿಂದ ಹೊರಬರಲು ಸಾಧ್ಯವಿಲ್ಲ. ವಿಶುದ್ಧ ಕುರ್ಆನ್ ಹದೀಸ್ ಹೇಳಿದ ಮಾರ್ಗ ಬಿಟ್ಟು ಬೇರೆ ಮಾರ್ಗವನ್ನು ಪರಿಹಾರ ರೂಪವಾಗಿ ಕಂಡುಕೊಂಡರೆ ಅದು ಮತ್ತೊಂದು ಸಮಸ್ಯೆಗೆ ಮೂಲವೇ ಹೊರತು ಪರಿಹಾರ ಲಭಿಸಲಾರದು. ಅಲ್ಲಾಹನ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು: ಅಲ್ಲಾಹನ ಔಲಿಯಾಗಳು, ಇಷ್ಟದಾಸರು ವಾಸ್ತವದಲ್ಲಿ ಮರಣ ಹೊಂದುವುದಿಲ್ಲ. ಬದಲಾಗಿ ಒಂದು ಸ್ಥಳದಿಂದ ಇನ್ನೊಂದೆಡೆಗೆ ಸ್ಥಳಾಂತರಗೊಳ್ಳುತ್ತಾರಷ್ಟೆ. ಅಬೂ ಸಯೀದ್ ಖರಾಸ್ ಎಂಬವರು ಹೇಳುತ್ತಾರೆ, ಒಮ್ಮೆ ನಾನು ಮಕ್ಕಾ ನಗರದಲ್ಲಿ ಬನು ಶೈಬಾ ಎಂಬ ದ್ವಾರದ ಮೂಲಕ ಒಳಪ್ರವೇಶಿಸುತ್ತಿದ್ದೆ. ಅಲ್ಲಿ ಒಬ್ಬ ಯುವಕನ ಮೃತದೇಹವಿತ್ತು. ನಾನು ಆತನ ಮುಖವನ್ನು ನೋಡಿದಾಗ ಆತ ತುಂಟನೆಗೆ ಬೀರುತ್ತಾ ಹೀಗೆ ಹೇಳಿದನು: ಓ ಅಬೂ ಸಯೀದ್, ನಿಮಗೆ ಗೊತ್ತಿಲ್ಲವೇ, ಅಲ್ಲಾಹನ ಔಲಿಯಾಗಳು ಮರಣ ಹೊಂದಿದರೂ ಜೀವಂತವಾಗಿರುತ್ತಾರೆ. ಅವರು ಮನೆಯನ್ನು ಬದಲಿಸುತ್ತಿರುತ್ತಾರೆ ಎಂದು ಮಾತ್ರ. ಕಿರ್ಮಾನಿ ರಲಿಯಲ್ಲಾಹು ಅನ್ಹುರವರು ಹೇಳುತ್ತಾರೆ, ಅಲ್ಲಾಹನ ಔಲಿಯಾಗಳನ್ನು ಪ್ರೀತಿಸುವುದು ಬಹುದೊಡ್ಡ ಸತ್ಕರ್ಮವಾಗಿದೆ, ಏಕೆಂದರೆ ಔಲಿಯಾಗಳೊಂದಿಗಿನ ಪ್ರೀತಿ ಅಲ್ಲಾಹನೊಂದಿಗಿರುವ ಪ್ರೀತಿಯ ಸಂಕೇತವಾಗಿದೆ. ಪ್ರವಾದಿ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು: ನೀವು ಹೇಗೆ ನಿದ್ರಿಸುವಿರೋ ಹಾಗೆಯೇ ಒಂದು ದಿನ ಸಾಯಲಿರುವಿರಿ, ಮತ್ತು ನೀವಿಲ್ಲಿ ಏನೆಲ್ಲ ಮಾಡುತ್ತಿರುವಿರೋ ಅವುಗಳೆಲ್ಲ ಬಗ್ಗೆ ವಿಚಾರಣೆ ನಡೆಸಲಾಗುವುದು. ಆ ಬಳಿಕ ಸತ್ಕಾರ್ಯಕ್ಕೆ ಉತ್ತಮ ಪ್ರತಿಫಲವೂ ದುಷ್ಕೃತ್ಯಗಳಿಗೆ ಕೆಟ್ಟ ಪ್ರತಿಫಲವೂ ಸಿಗುವುದು. ಅನಂತರ ಒಂದೋ ಶಾಶ್ವತವಾದ ಉದ್ಯಾನ, ಇಲ್ಲವೇ ಶಾಶ್ವತವಾದ ಅಗ್ನಿ. ಅಂದರೆ ಮನುಷ್ಯನ ಪಾಲಿಗೆ ಮರಣವೆಂಬುದು ನಿದ್ರೆಯಷ್ಟೇ. ಸ್ವಾಭಾವಿಕ ನಿತ್ಯ ಬರುವ ನಿದ್ರೆಯೂ ಒಂದು ದಿನ ಹಠಾತ್ತನೆ ಬರಲಿರುವ ಮರಣವನ್ನು ನೆನಪಿಸುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬೋಧನೆಯಂತೆ ಮರಣವು ಮನುಷ್ಯ ಜೀವನದ ಅಂತ್ಯವಲ್ಲ, ಅದು ಕೇವಲ ಈ ಲೋಕದ ಪರೀಕ್ಷಾವಧಿಯ ಅಂತ್ಯವಾಗಿದೆ. ಇದು ಕರ್ಮಗಳ ಜೀವನವಾದರೆ ಅದು ಫಲಿತಾಂಶಗಳ ಜೀವನ. ಮರಣಾನಂತರದ ಆ ಜೀವನದಲ್ಲಿ ಮನುಷ್ಯನು ತನ್ನ ಇಹ ಜೀವನದ ಎಲ್ಲ ವಿಚಾರ ಆಚಾರಗಳ ಪರಿಪೂರ್ಣ ವರದಿಯನ್ನು ಒಪ್ಪಿಸಬೇಕಾಗುವುದು. ಇಲ್ಲಿಯ ತಾತ್ಕಾಲಿಕ ಜೀವನದಲ್ಲಿ ಸನ್ಮಾರ್ಗದಲ್ಲಿ ನಡೆದು ಸತ್ಕರ್ಮವೆಸಗಿದವನು ಅಲ್ಲಿಯ ಶಾಶ್ವತ ಜೀವನದಲ್ಲಿ ಸ್ವರ್ಗೋದ್ಯಾನಗಳಲ್ಲಿ ಮೆರೆಯುವನು. ಇನ್ನು ಇಲ್ಲಿಯ ಪರೀಕ್ಷಾವಧಿಯಲ್ಲಿ ಅಲ್ಲಾಹನ ವಿರುದ್ಧ ನಡೆದವನು ಅಲ್ಲಿ ಶಾಶ್ವತವಾಗಿ ನರಕಾಗ್ನಿಯನ್ನು ಉರಿಯುವನು.
ಪ್ರೀತಿಯ ವೀಕ್ಷಕರೇ, ಅಲ್ಲಾಹನ ಔಲಿಯಾಗಳು ಮರಣ ಹೊಂದಿದರೂ ಅವರು ಜೀವಂತವಾಗಿರುತ್ತಾರೆ. ಸುಮಾರು 3500 ವರ್ಷಗಳ ಹಿಂದೆ ಭಾರತ ದೇಶಕ್ಕೆ ಬಂದು ಅಲ್ಲಾಹನ ಪರಿಶುದ್ಧ ದೀನನ್ನು ಪ್ರಚುರಪಡಿಸಲೋಸ್ಕರ ಭಾರತದ ನಾನಾ ಕಡೆ ಸಂಚರಿಸಿ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಫೀರನ್ಗುಡ್ಡ ಎಂಬಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಮಹಾತ್ಮರು. ಸುಮಾರು ಉದ್ದವಿರುವಂತಹ 3 ಮಕ್ಬರಗಳು ಇಲ್ಲಿ ಕಾಣಲು ಸಾಧ್ಯ. ಹಜರತ್ ಸಯ್ಯದ್ ಕುತುಬ್ ಶಾ ವಲಿ ರಲಿಯಲ್ಲಾಹು ಅನ್ಹು, ಹಜರತ್ ಸಯ್ಯದ್ ದಾವೂದ್ ಶಾ ವಲಿ ರಲಿಯಲ್ಲಾಹು ಅನ್ಹು, ಹೀಗೆ 3 ಮಕ್ಬರಗಳು. ಅದೇ ರೀತಿ ಈ ಮಕ್ಬರದ ಆಚೆಯ ಕಡೆಯಲ್ಲಿ ಬೇರೆ ಮಕ್ಬರಗಳು ಕೂಡ ಕಾಣಲು ಸಾಧ್ಯ. ಇದು ಮುತ್ತುಪೇಟೆ ಡಾಕ್ಟರ್ ದಾವೂದ್ ಅಲ್ ಹಕೀಂ ರಲಿಯಲ್ಲಾಹು ಅನ್ಹುರವರ ಮಕ್ಬರಕ್ಕೆ ಹೋಲುವಂತೆ ಇರುವಂತಹ ಒಂದು ಮಕ್ಬರವಾಗಿದೆ. ಉದ್ದ ಇರುವ ಮಕ್ಬರಗಳಾಗಿವೆ. ಇಲ್ಲಿ ಹೇಳಲ್ಪಡುತ್ತಾರೆ, ಮೂಸಾ ನಬಿ ಅಲಿಹಿ ಸಲಾತು ವಸ್ಸಲಾಮರ ಕಾಲದಲ್ಲಿ ಬಂದಂತಹ ಮಹಾನರಾಗಿದ್ದಾರಂತ ಹೇಳಲ್ಪಡುತ್ತಾರೆ. ಅಲ್ಲಾಹು ಆಲಂ. ಅವರ ಹೆಸರು ಹೇಗೆ ಸಿಕ್ಕಿದೆ ಅಂತ ಅದು ಕೂಡ ನನಗೆ ಗೊತ್ತಿಲ್ಲ. ಅಲ್ಲಿ ಬರೆದಿರುವಂತಹ ಹೆಸರನ್ನು ನಾನು ಇಲ್ಲಿ ಹೇಳಿದ್ದೇನೆ ವಿನಃ ನನಗೆ ಅದರ ಪೂರ್ಣ ಮಾಹಿತಿ ಇಲ್ಲ. ಅದೇ ರೀತಿ ಇಲ್ಲಿ ಹಲವಾರು ಕರಾಮತ್ತುಗಳು ಪ್ರಕಟವಾಗಿದೆ. ಇಲ್ಲಿ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಲಭಿಸಿದ್ದು, ಅದೇ ರೀತಿ ಪೈಶಾಚಿಕ ರೋಗಗಳಿಂದ, ಅದರ ಸಮಸ್ಯೆಯಿಂದ, ಅದರ ತೊಂದರೆಗಳಿಂದ ನೋವುಗಳನ್ನು ಅನುಭವಿಸುತ್ತಿರುವವರಿಗೆ, ಕಷ್ಟಗಳನ್ನು ಅನುಭವಿಸುತ್ತಿರುವವರಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ. ಮಕ್ಕಳಿಲ್ಲದವರು ಇಲ್ಲಿ ಹರಕೆ ಹೊತ್ತರೆ ಖಂಡಿತವಾಗಿಯೂ ಅವರಿಗೆ ಮಕ್ಕಳ ಭಾಗ್ಯ ಲಭಿಸುತ್ತದೆ ಎಂದು ಹೇಳಲ್ಪಡುತ್ತಾರೆ. ಎಷ್ಟೇ ದೊಡ್ಡ ಪೈಶಾಚಿಕ ರೋಗವಾದರೆ, ಶೈತಾನ, ಜಿನ್ನಿ, ಇಫ್ರೀತ್, ಅದೇ ರೀತಿ ಮೂರ್ತಿಗಳಾದಂತಹ ಪೈಶಾಚಿಕ ರೋಗಗಳಿಗೆ ಇಲ್ಲಿ ಅದಕ್ಕೆ ಬೇಕಾದಂತಹ ಪರಿಹಾರ ಲಭ್ಯವಿದೆ. ಪ್ರೀತಿಯ ಸಹೋದರರೇ, ತೀರ್ಥಹಳ್ಳಿಯಿಂದ ಸುಮಾರು 18 ಕಿಲೋಮೀಟರ್ ಸಾಗರ ರೋಡಿನಲ್ಲಿ ಸಾಗಿ 1 ಕಿಲೋಮೀಟರ್ ಮಣ್ಣು ರೋಡಿನಲ್ಲಿ ಒಳಗೆ ಸಂಚರಿಸಿದರೆ ಸಿಗುವುದೇ ಈ ಫೀರನ್ಗುಡ್ಡ ಎಂಬ ಸ್ಥಳ. ಇಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮಾತ್ರ ಇಲ್ಲಿ ಜಿಯಾರತ್ತಿಗೆ ಅವಕಾಶ. ಕಾರಣ, ಇದು ಒಂದು ದಟ್ಟ ಅರಣ್ಯವಾಗಿದೆ ಸುತ್ತಮುತ್ತ. ಇಲ್ಲಿ 100 ಜನ ಈ ಒಂದು ಮಕ್ಬರಕ್ಕೆ ಬಂದು ಜಿಯಾರತ್ತು ಮಾಡುವುದು ಕಾಣಲು ಸಾಧ್ಯ. ಹಲವರು ಅವರವರ ಸಮಸ್ಯೆಗಳನ್ನು ಇಲ್ಲಿ ಬಗೆಹರಿಸಿ ಹೋಗುವುದು ನಮಗೆ ಇಲ್ಲಿ ಕಾಣಲು ಸಾಧ್ಯ. ಅಲ್ಲಾಹು ಈ ಮಹಾತ್ಮರ ಮದದ್ ನಮಗೆ ನೀಡಿ ಅನುಗ್ರಹಿಸಲಿ. ಅಲ್ಲಾಹು ನಮ್ಮ ಎಲ್ಲ ಹಲಾಲಾದ ಉದ್ದೇಶವನ್ನು ಅಲ್ಲಾಹು ಈಡೇರಿಸಲಿ. ನಮ್ಮ ಸಮಸ್ಯೆಗಳಿಗೆ ಅಲ್ಲಾಹು ಪರಿಹಾರ ನೀಡಲಿ. ಜಿನ್ನೆ, ಶೈತಾನ ಮುಂತಾದ ಪೈಶಾಚಿಕ ರೋಗಗಳಿಂದ ಈ ಮಹಾತ್ಮರ ಕರಾಮತ್ತಿನಿಂದ ನಮಗೆ ಅಲ್ಲಾಹು ಮುಕ್ತಿ ನೀಡಿ ಅನುಗ್ರಹಿಸಲಿ. ನಮ್ಮ ಶರೀರದಲ್ಲಿರುವಂತಹ ಮಾರಕ ರೋಗಗಳಿಗೆ ಅಲ್ಲಾಹು ಮಹಾತ್ಮರ ಬರಕತ್ತಿನಿಂದ ಶಿಫಾ ನೀಡಿ ಅನುಗ್ರಹಿಸಲಿ. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.
ಈ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ತಲುಪಿಸಿ. ಅಲ್ಲಾಹು ಎಲ್ಲರಿಗೂ ಒಳಿತನ್ನು ನೀಡಲಿ.